ಭಾರತದ ಸೇನೆಗೆ ಮುಖ್ಯವಾಗಿ ಅಭಿನಂದನೆಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರಾಣ ಅನ್ನೋದು ಎಲ್ರಿಗೂ ಬಹಳಷ್ಟು ಮುಖ್ಯವಾದಂಥದ್ದು. ಅದರಲ್ಲೂ ಸಹ ಹೆಂಡತಿ ಮಕ್ಕಳ ಜೊತೆನಲ್ಲಿ ಪ್ರಕೃತಿಯ ಮಡಿಲಲ್ಲಿ ಒಂದಷ್ಟು ಕ್ಷಣಗಳನ್ನ ಎಂಜಾಯ್ ಮಾಡೋಣ, ಸಂತೋಷ ಪಡೋಣ ಅಂತ ಹೇಳಿ ಹೋದಾಗ ಅವ್ರನ್ನ ಗುಂಡಿಟ್ಟು ಕೊಲ್ಲೋದೆ ಅದಕ್ಕಿಂತ ಅಕ್ಷಮ್ಯ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಈ ನಿಮ್ಮ ತಂದೆ ತಾಯಿಗಳಿಗೆ ಯಾರ್ಯಾರು ಶೂಟ್ ಮಾಡಿದೀರಾ, ನಿಮ್ಮ ತಂದೆ ತಾಯಿಗಳೇ ಆತರ ನಿಮ್ಮನ್ನ ಚಿಕ್ಕ ವಯಸ್ಸಲ್ಲೆಲ್ಲ ವೆಕೇಶನ್ ಕರ್ಕೊಂಡು ಹೋದಾಗ ಯಾರೋ ಬಂದು ನಿಮ್ಮನ್ನ ಗುಂಡಿತ್ ಕೊಂಡ್ಬಿಟ್ರು. ನನ್ನ ತಂದೆ ಕಣ್ಮುಂದೆ ಇದ್ದಿದ್ ನನ್ನ ತಂದೆ ಕುದುರೆ ಸವಾರಿ ಮಾಡಿಸ್ತಾ ಇದ್ದೀನಿ ನನ್ನ ತಂದೆನ ಒಂದೇ ಕ್ಷಣದಲ್ಲಿ ಯಾರು ಶೂಟ್ ಮಾಡ್ಬಿಟ್ರು ಅಂದ್ರೆ ಆ ಮಗು ಮನಸ್ಥಿತಿ, ಆ ಹೆಂಡತಿ ಪರಿಸ್ಥಿತಿ, ಅವ್ರ ಮನೆಯವ್ರ ಪರಿಸ್ಥಿತಿ ಯಾವ ರೀತಿಯನ್ನ ಯೋಚನೆ ಮಾಡಿ. ಸೊ ಹಾಗಾಗಿ ಉಗ್ರರ ಒಂದು ಬೇಸ್ ಕ್ಯಾಂಪ್ಗಳ ಮೇಲೆ ಏನ್ ದಾಳಿ ಮಾಡಿದ್ದಾರೆ ಅದು ಯಾವುದೇ ರೀತಿ ತಪ್ಪಲ್ಲ. ಪ್ರಪಂಚದಾದ್ಯಂತ ಎಲ್ಲೇ ಯಾರೇ ಉಗ್ರರಿದ್ರು ಸಹ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಹೊಡೆದಾಕ್ಲೇಬೇಕು ಅನ್ನೋದು ನನ್ನ ಒಂದು ಹೇಳಿಕೆ. ಭಾರತದ ಮೇಲೆ ಇದೇ ರೀತಿ ದಾಳಿ ಮಾಡಬೇಕು ಅಂತ ಎಲ್ಲರಿಗೂ ಒಂದು ದೊಡ್ಡ ಉತ್ತರ ಆಗಿರುತ್ತೆ ಸರ್. ಈಗ ಬೇರೆ ದೇಶಗಳು ಕೂಡ ಸಪೋರ್ಟ್ ಕೊಟ್ಟು ಒಂದಷ್ಟು ಮಾತಾಡಿದ್ರು, ಪಾಕ್ಗೆ ಚೈನಾ ಸಪೋರ್ಟ್ ಇದೆ ಹಾಗೆ ಅಂತ ಹೇಳ್ತಾರೆ. ಸತ್ಯಮೇವ ಜಯತೆ, ಧರ್ಮಕ್ಕೆ ಯಾವತ್ತೂ ಜಯ ಇರುತ್ತೆ. ನಾವು ಧರ್ಮದಲ್ಲಿದ್ದೀವಿ, ನಾವು ಯಾವತ್ತೂ ನಮಗ್ ಜಯ ಅನ್ನೋದು ಇದ್ದೇ ಇರುತ್ತೆ. ತಾಕತ್ತಿದ್ರೆ ಭಾರತದ ಮೇಲೆ ಯಾರು ದಾಳಿ ಮಾಡ್ತಾರೆ ಮಾಡ್ಲಿ ನೋಡೋಣ. ಇಡೀ ಪ್ರಪಂಚದಲ್ಲಿ ಇವತ್ತು ಸಹ ಭಾರತದವರು ಅಂತ ಹೇಳಿದ್ರೆ ಎದ್ದು ಸಲ್ಯೂಟ್ ಹೊಡೋದು ಏನು ಅಂದ್ರೆ ಮೌಂಟ್ ಎವರೆಸ್ಟ್ ಅನ್ನೋ ಕಾರಣಕ್ಕಲ್ಲ. ದಿಸ್ ಇಸ್ ದ ಸೈಂಟ್ ಎವರೆಸ್ಟ್. ಸಾಧುರು, ಸಂತರು, ಗುರುಗಳು ಎಲ್ಲಾರು ಇರುವಂತಹ ಒಂದು ಸ್ಥಾನ. ನೀವು ಪ್ರಪಂಚದಾದ್ಯಂತ ಎಲ್ಲೇ ಹೋದ್ರು ಸಹ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಿಮಗೆ ಫ್ರೀಯಾಗಿ ಊಟ, ನೀವು ಯಾವ ಜಾತಿ, ಯಾವ ಧರ್ಮ, ಯಾವ ಕುಲ ಅಂತ ವಿಚಾರಿಸಿದ್ರೆ ಊಟ ಹಾಕುವಂತ, ಫ್ರೀಯಾಗಿ ಊಟ ಹಾಕುವಂತ ಒಂದೇ ಒಂದು ದೇಶ ಇಡೀ ಪ್ರಪಂಚದಲ್ಲಿ ಎಲ್ಲಾದ್ರೂ ಇದ್ರೆ ಅದು ನನ್ನ ಭಾರತ ಮಾತ್ರ. ನೀವು ಯಾವುದೇ ಬೇರೆ ಕಂಟ್ರಿಗೆ ಹೋಗಿ ನೀವು ಒಂದು 200 ml ನೀರು ಕುಡಿಬೇಕಂದ್ರೆ ಡಾಲರ್ಗಳ ಲೆಕ್ಕದಲ್ಲಿ ಕುಡಿಬೇಕು. ಬನ್ರಿ ಇವತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ ಇಂದ ಹಿಡಿದು ಎಲ್ಲಿ ಬೇಕು ನಲ್ಲಿ ಬಿಟ್ರೆ ನಿಮ್ಗೆ ಟನ್ ಗಟ್ಲೆ ನೀರು. ನೀವು ಸ್ನಾನ ಮಾಡ್ತೀರಾ, ನೀರ್ ಕುಡಿತೀರಾ, ಏನ್ ಮಾಡ್ತೀರಾ, ನೀರ್ ಅನ್ನೋದು ಹಂಗ ಹರಿದು ಹೋಗ್ತಾ ಇರ್ತದೆ. ಸೊ ಇದು ನಮ್ಮ ಭಾರತ. ನಿಮಗೆ ಯಾರಿಗಾರು ತಾಕತ್ತಿದ್ರೆ ಮಾಡಿ ಭಾರತದ ಮೇಲೆ ದಾಳಿ ನೋಡೋಣ. ನೀವ್ ಯಾರು ದಾಳಿ ಮಾಡಲ್ಲ ಭಾರತದ ಮೇಲೆ. ಯಾಕೆಂದ್ರೆ ಗೊತ್ತು ನಾವ್ ಎಂಥದ್ದು, ನಾವೇನು, ನಮ್ ತಾಕತ್ತೇನು, ನಮ್ ಸೈನ್ಯ ಏನು, ನಮ್ಮ ನೇವಿ ಏನು, ನಮ್ಮ ಏರ್ ಫೋರ್ಸ್ ಏನು, ಎಲ್ಲಾನು ನಿಮ್ಗೆ ಗೊತ್ತು. ಅದಕ್ಕಾಗಿ ಕೆಳಗಡೆ ಮೇಲೆ ಎರಡು ಬಾಯಿ ಮುಚ್ಕೊಂಡಿದ್ದೀರಾ ಅಷ್ಟೇ, ಬಿಟ್ರೆ ಇನ್ನೇನು ಇಲ್ಲ. ನೀವೇನೋ ನಮ್ಮ ಮೇಲೆ ಸಿಂಪತಿ ತೋರಿಸ್ತಾ ಇದ್ದೀರಾ, ಇನ್ನೊಂದು ಅದೆಲ್ಲ ಏನು ಇಲ್ಲ. ನಿಮಗೂ ಇಂಡಿಯಾ ಅಂದ್ರೆ ಫುಲ್ ಡರ್ ಇದೆ ಎಂಟೈರ್ ವರ್ಲ್ಡ್ಗೆ, ಅದಕ್ಕೋಸ್ಕರ ಅಷ್ಟೇ. ಟ್ರೈನ್ ಬಗ್ಗೆ ಇದೇನಿಲ್ಲ, ನಮ್ಮ ಸಿಂಪಲ್ ಆಗಿ ತುಂಬಾ ಎಲ್ರಿಗೂ ಚೆನ್ನಾಗಿ ಅರ್ಥ ಆಗ ಹೇಳ್ಬೇಕು ಅಂದ್ರೆ, ಈಗ ನಮ್ಮ ಮನೆಗಳೇನಾದ್ರು ಬೆಂಕಿ ಏನಾದ್ರು ಅನಾಹುತ ಆಯ್ತು ಅಂದ್ರೆ ನಾವ್ ಏನೇನ್ ಪ್ರಿಕಾಷನ್ ತಗೋತೀವಿ, ಸೊ ಅಷ್ಟೇ ಇದನ್ನು ಸಹ ಅಷ್ಟೇ. ನಮ್ಮ ಮನೆಯಿಂದ ಹೊರಗಡೆ ಯಾವ ವಸ್ತುಗಳನ್ನ ತಗೊಂಡೋಗ್ಬೇಕು, ಮೊದಲು ಗಾಯ ಆದವ್ರನ್ನ ಎಲ್ಲಿ ಯಾವ ರೀತಿ ಸೇಫ್ ಮಾಡಬೇಕು, ಸೊ ಈ ರೀತಿಯಾದಂತ ಒಂದು ಬೇಸಿಕ್ ಆದಂತ ಐಡಿಯಾಗೆ ಒಂದು ಮಾಕ್ ಡ್ರಿಲ್ ಅಂತ ಹೇಳ್ತಾರೆ. ಸೊ ಎಲ್ಲರೂ ಪ್ರಿಪೇರ್ ಆಗಿರೋಣ. ಅದಕ್ಕೇನಂತ ನಮ್ಮ ದೇಶಕ್ಕೆ ಒಳ್ಳೇದಾಗ್ಬೇಕಂದ್ರೆ ನಾವೆಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.